ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ಈ ಚಟ್ನಿ ಅಥವಾ ತೊಕ್ಕು ಹಾಕಿ ಕಲಸಿ ತಿಂತಾ ಇದ್ದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಎಷ್ಟು ಅನ್ನ ಇದ್ದರೂ ತಿನ್ಬಿಡ್ಬೋದು. ಕೊತ್ತಂಬರಿ ಸೊಪ್ಪು ತೊಕ್ಕು ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಆರಿಸಿ ತೊಳೆದು ನೀರನ್ನೆಲ್ಲ ಸಂಪೂರ್ಣ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆರುತ್ತಲ್ಲ, ನೀರೆಲ್ಲ ಆರಿಸ್ಕೊಂಡು ಹೀಗೆ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಬೇಕು. ನೀವು ಹೀಗೆ ಕತ್ರಿನಲ್ಲಾದರೂ ಹೆಚ್ಚಬೋದು ಅಥವಾ ಚಾಕುವಿನ ಸಹಾಯದಲ್ಲಂದ್ರೂ ಹೆಚ್ಚಿಟ್ಕೊಳ್ಬೋದು. ಆನಂತರ ಒಂದು ಬಾಣಲೆನಲ್ಲಿ ಒಂದು 8ರಿಂದ 10 ಒಣಮೆಣಸಿನ್ಕಾಯಿ, ಅರ್ಧ ಚಮಚ ಎಣ್ಣೆ ಹಾಕಿ ಒಣಮೆಣಸಿನ್ಕಾಯಿ ಎಲ್ಲ ಗರಿ ಗರಿ ಆಗೋವರೆಗೆ ಹುರಿಬೇಕು. ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿಯನ್ನು ಹಾಕ್ಬೋದು, ಅದೊಂಥರ ಒಳ್ಳೆ ಘಮ ಬರುತ್ತೆ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ, ಸ್ವಲ್ಪ ಹೊಟ್ಟೆ ಉರಿ ಅಸಿಡಿಟಿ ಎಲ್ಲ ಆಗುತ್ತೆ ಅಂದರೆ ಹೀಗೆ ಒಣಮೆಣಸಿನ್ಕಾಯಿಯನ್ನು ಹಾಕಿ ಆನಂತರ ನಾವೀಗಾಗಲೇ ತೊಳೆದು ಆರಿಸಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದೆಲ್ಲ ಸ್ವಲ್ಪ ಬಾಡೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಸಿಗೋ ಟೈಮಲ್ಲಿ ಈ ಥರ ಮಾಡಿಟ್ಕೊಂಡ್ರೆ, ನಾನು ಆಗಲೇ ತೋರಿಸ್ದಂಗೆ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಪರೋಟ ಜೊತೆ ಆಗಲಿ ಅಥವಾ ದೋಸೆ ಜೊತೆ ಎಲ್ಲ ಬಡಿಸ್ಬೋದು. ಮತ್ತು ಒಂದು ಸ್ವಲ್ಪ ದಿನ ಇಟ್ಟು ಕೂಡ ತಿನ್ಬೋದು. ಫ್ರಿಜ್ಜಲ್ಲಿ 1 ತಿಂಗಳೆಲ್ಲ ಇಟ್ಕೊಂಡು ತಿನ್ಬೋದು. ಇಲ್ಲಿ ಹುರಿದಾದ್ಮೇಲೆ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ನಾನು ಮಿಕ್ಸಿ ಜಾರಲ್ಲಿ ತೊಗೊಳ್ತಾ ಇದ್ದೀನಿ. ಅದಕ್ಕಿವಾಗ ಒಂದು 3 ಚಮಚದಷ್ಟು ಉಪ್ಪು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿಂದ ತೆಗೆದಿರೋ ರಸ, ನಾನಿಲ್ಲಿ 1 ಚಮಚದಷ್ಟು ಹುಣಸೆಹಣ್ಣಿನ ಪೇಸ್ಟ್ ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಆ್ಯಕ್ಚುಲಿ ನಿಮ್ಮ ಹತ್ರ ಒರಳು ಏನಾದರೂ ಇದ್ದರೆ ಅದರಲ್ಲಿ ಇದನ್ನು ನೀರು ಹಾಕದೆ ಚೆನ್ನಾಗಿ ಜಜ್ಜಬೇಕು ಅಥವಾ ಗುದ್ದಬೇಕು, ಆವಾಗ ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಅದೆಲ್ಲ ಎಲ್ಲರ ಹತ್ರ ಇರಲ್ಲ, ನಾನು ಮಿಕ್ಸಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ ಒಂದು 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಕೂಡಲೇ ಒಂದು 1/4 ಚಮಚದಷ್ಟು ಇಂಗನ್ನು ಹಾಕಿ ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ತುಂಬ ಸಿಡಿಯುತ್ತೆ. ಆಮೇಲೆ ಅದಕ್ಕೆ ಈಗಾಗಲೇ ರುಬ್ಬಿರುವಂತಹ ಏನು ಪೇಸ್ಟ್ ಇದೆಯಲ್ಲ ಕೊತ್ತಂಬರಿ ಸೊಪ್ಪಿದು, ಅದು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಚ್ಚಿ ಕುದಿಸ್ಬೇಕು. ನಾನು ಆಗಲೇ ಹೇಳ್ದಂಗೆ ನೀರು ಹಾಕದೆ ಹಾಗೆ ನೀವು ಒರಳು ಜಜ್ಜಿ ಅಥವಾ ಗುದ್ದಿ ಸಹ ಮಾಡ್ಬೋದು. ಆ ರೀತಿ ಮಾಡಿದರೆ ಬರೀ ಒಗ್ಗರಣೆಗೆ ಹಾಕಿ ಮಚ್ಚಿದ್ರೆ ಸಾಕು. ಈ ರೀತಿ ನೀರಾರೋವರೆಗೆ ಕುದಿಸೋದು ಬೇಡ. ಇನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಅಲ್ಲಲ್ಲಿ ಚೂರು ಎಣ್ಣೆ ಬಿಡೋ ಥರ ಅನಿಸೋವರೆಗೆ ಮಚ್ಚಿ ಬೇಯಿಸಿದ ನಂತರ ಸ್ವಲ್ಪ ಬಿಸಿ ಆರಿದ ಮೇಲೆ ಎತ್ತಿಟ್ಕೊಂಡ್ರೆ ಆಯಿತು. ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಅಥವಾ ಕಲಿಸ್ಬಿಟ್ಟು ಲಂಚ್ ಬಾಕ್ಸಿಗೆಲ್ಲ ಬೇಕಾದ್ರೂ ಪ್ಯಾಕ್ ಮಾಡಿಕೊಡ್ಬೋದು. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.